ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 7ನೇ ದಿನ ಇವತ್ತು ಕಾಳರಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಇವತ್ತಿನ ಬಣ್ಣ ಆರೆಂಜ್ ಆಗಿರುತ್ತೆ. ಹಾಗೆ ಬೆಲ್ಲವನ್ನು ನೈವೇದ್ಯಕ್ಕೆ ಇಡ್ಬೋದು. ನಾನು ಮೊಸರನ್ನ ಮಾಡಿದ್ದೆ, ಬೆಲ್ಲನೂ ಕೂಡ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆ. ಇಲ್ಲ ಬೆಲ್ಲದ ಪಾಯಸ ಕೂಡ ಮಾಡಬಹುದು. ಹಾಗೆ ಕಾಳರಾತ್ರಿ ಅಮ್ಮನವರನ್ನು ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ತುಂಬಿರುವ ಅಂಧಕಾರವನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡ್ತಾರೆ. ನಮ್ಮಲ್ಲಿ ಒಂದು ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ ಕಾಳರಾತ್ರಿ ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ. ಈ 7 ದಿನದ ನವರಾತ್ರಿ ಆಚರಣೆಯಲ್ಲಿ ನಮ್ಮ ಲೈಫ್ ಸ್ಟೈಲೇ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ನಾನು ಆ ರೀತಿನೇ ಫೀಲ್ ಮಾಡ್ಕೊಳ್ತಾ ಇರೋದು. ಯಾಕಂದ್ರೆ ಸರಿಯಾದ ಟೈಮಿಗೆ ನಾವು ಟಿಫನ್ ಕೂಡ ಮಾಡ್ತೀವಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಬೇಗ ಅಂತ ಗಡಿಬಿಡಿಲಿ, ಹಾಗೆ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಕುತ್ಕೊಂಡು ತಿಂದ್ರಾಗುತ್ತೆ ಯೋಚನೆಯಲ್ಲಿ ಟಿಫನ್ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಒಂದೊಂದ್ಸಲ ಬೆಳಗ್ಗೆ ಟಿಫನ್ ಸ್ಕಿಪ್ ಆಗಿ ಮಧ್ಯಾಹ್ನ ಊಟದ ಟೈಮೇ ಬಂದ್ಬಿಡೋದು. ಸೊ ಇವಾಗ ಕರೆಕ್ಟ್ ಆಗಿ ಟಿಫನ್ ಆಗಲಿ ನವರಾತ್ರಿ ಟೈಮಲ್ಲಿ ರೊಟೀನ್ ಕರೆಕ್ಟ್ ಆಗಿ ಫಾಲೋ ಆಗ್ತಾ ಇದೆ. ಸೊ ನಾವೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ವಾ ತಿಂಡಿ ಊಟದ ಟೈಮಲ್ಲಿ ಅಂತ ಅನ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.